ನಾವು ಯೂಶ್ವಲಿ ಏನೋ ಗಿಫ್ಟ್ ಕೊಡಬೇಕಾದ್ರೆ, ಯಾಕೆ ಈ ಗಿಫ್ಟ್ ಕೊಡೋದು ಏನಕ್ಕೆ ಬಂತು ಅಂದರೆ, ನನ್ನ ಮದುವೆ ವಾರ್ಷಿಕೋತ್ಸವಕ್ಕೆ ನನ್ನ ಹೆಂಡತಿ ಒಂದು ಮುದ್ದಾದ ಗಿಫ್ಟ್ ಕೊಟ್ಟಿದ್ದಾಳೆ ನನಗೆ. ಸೊ ನಾವು ಯೂಶ್ವಲಿ ವಾರ್ಷಿಕೋತ್ಸವ ಅಂದರೆ ನಮ್ಮ ಅಥವಾ ಬರ್ಡೇ ಏನಕ್ಕೆ ಅದು ಗಿಫ್ಟ್ ಕೊಡಬೇಕು ಅಂದರೆ, ಯಾವ್ದಾದ್ರು ಗಿಫ್ಟ್ ಸ್ಟೋರ್ಗೆ ಹೋಗಿ ಅವ್ರಿಗೇನು ಇಷ್ಟ ಆಗ್ಬೋದು ಅಂತ ಸೆಲೆಕ್ಟ್ ಮಾಡಿ ನಮ್ಮ ಒಂದು ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ಗಿಫ್ಟನ್ನು ಪರ್ಚೇಸ್ ಮಾಡಿ ಅವತ್ತೊಂದು ದಿವಸ ಸರ್ಪ್ರೈಸ್ ಕೊಡ್ತೀವಿ. ನನಗೆ ಸ್ವಲ್ಪ ಮರವು ಜಾಸ್ತಿ, ಅಂದರೆ ನನಗೆ ನನ್ನ ಬರ್ತಡೇ ನೆನಪಿರೋದಿಲ್ಲ, ಇನ್ನು ವಾರ್ಷಿಕೋತ್ಸವ ಅದು ಇದು ಎಲ್ಲ ಕಷ್ಟ ನೆನ್ಪಿಟ್ಕೊಳ್ಳೋದು. ಅಂಥದ್ರ ಮಧ್ಯೆ ಲೈಕ್ ಯಾರಾದರೂ ಗಿಫ್ಟ್ ಕೇಳಿದರೆ, ಹೆಣ್ದಿನ ನನಗೊಂದು ಗಿಫ್ಟ್ ಕೊಡು ಅಥವಾ ಅವಳು ಇಷ್ಟಪಡ್ತಾಳೆ ಸರ್ಪ್ರೈಸ್ ಮಾಡಿಸೋದಕ್ಕೆ, ಲೈಕ್ ಒಂದು ಡ್ರೆಸ್ ಕೊಡು ಅದು ಕೊಡಿಸೋದಕ್ಕೆ ಅಂತ. ನಾನು ದೊಡ್ಡ ಹುಂಬ, ನಾನು ಅಂದ್ಕೊತೀನಿ ಗಿಫ್ಟ್ ಕೊಡೋದಕ್ಕೆ ಅಥವಾ ಏನಾದರೂ ಕೊಡಿಸ್ಬೇಕು ಅಂದರೆ ಬರ್ತ್ಡೇಗೆ ಯಾಕೆ ಕಾಯಬೇಕು, ವಾರ್ಷಿಕೋತ್ಸವಕ್ಕೆ ಯಾಕೆ ಕಾಯಬೇಕು, ನಿನಗೇನು ಬೇಕು ಕೇಳು ನಾನು ಕರ್ಕೊಂಡೋಗಿ ಕೊಡಿಸ್ತೀನಿ ಅನ್ನೋ ಒಂದು ವಿಚಿತ್ರವಾದ ಹುಂಬತನ. ಯಾರಿಗಾದ್ರು ಗಿಫ್ಟ್ ಕೊಟ್ಟಾಗೂ ನನಗದು ಏನಕ್ಕೆ ಆ ಥರ ಒಂದು ಸ್ಪೆಸಿಫಿಕ್ ಡೇನ ಕೊಡಬೇಕು ಅನ್ನುವ ಒಂದು ವಿಚಿತ್ರವಾದ ಒಂದು ಮನಸ್ಥಿತಿ ನಂದು. ಬಟ್ ಈ ಸಲ ನನಗೆ ನನ್ನ ಹೆಂಡತಿ ಈ ಕ್ರೋಶೆಗೆ ಯಾರನ್ನು ಅಥವಾ ಅದೇನು ಕರೀತಾರೆ ಗೊತ್ತಿಲ್ಲ, ಅದನ್ನು ತಗೊಂಡು ಬಂದು ಮುದ್ದಾದ ಗುಲಾಬಿ ಹೂಗಳನ್ನು ನನಗೋಸ್ಕರ ಅದನ್ನು ಕ್ರೋಶೆ ಮಾಡಿ, ಕ್ರೋಶೆ ಕಡ್ಡಿಯಲ್ಲಿ ಅದನ್ನು ಹೆಣೆದು 3 ಗುಲಾಬಿ ಹೂಗಳು ಮತ್ತು ಒಂದಿಷ್ಟು ಮಲ್ಲಿಗೆ ಹೂಗಳನ್ನು ಹೆಣೆದಿದ್ದಾಳೆ. ಆಮೇಲೆ ಒಂದು ಕೀ ಬಂಚು. ಸೊ ಇದಕ್ಕೆ ಲೈಕ್ ಒಂದು ಹೋಗಿ ದುಡ್ಡು ಕೊಟ್ಟು ಕೊಂಡ್ಕೊಂಬರೋದು ಅದು ಬೇರೆ, ಆದರೆ ಇದಕ್ಕೆ ಅದರದ್ದೇ ಆದ ಒಂದು ಪೇಷನ್ಸ್ ಬೇಕು, ಒಂದು ಟೈಮ್ ಕೊಡಬೇಕು, ಆ ಕ್ರಿಯೇಟಿವಿಟಿನ ಯೂಸ್ ಮಾಡಿ ಈ ಥರದನ್ನು ಲೈಕ್ ಅವಳು ಹೊಸ್ದಾಗಿ ಈ ಕ್ರೋಶನ ಕಲಿತು ನನಗೋಸ್ಕರ ಅದಕ್ಕೆ ಆದಂಥ ಪೇಷನ್ಸು ಅದೆಲ್ಲದ್ರ ಜೊತೆ ಪ್ರೀತಿ ಇದ್ದರೆ ಇವನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಹೋಗಿ ಎಲ್ಲೋ ಒಂದು ಕೊಂಡ್ಕೊಂಡು ಗಿಫ್ಟ್ ಕೊಟ್ಟು ಮುಗಿಸ್ಬೋದು. ಹೊಲ್ದಿದ್ದಾಳೆ. ಈ ಹೂಗಳು ನಿಜವಾದ ಹೂಗಳಿಗಿಂತಲೂ ಸುಗಂಧಭರಿತವಾಗಿದ್ದಾವೆ, ನಿಜವಾದ ಹೂಗಳಿಗಿಂತಲೂ ಕೋಮಲವಾಗಿದ್ದಾವೆ, ನಿಜವಾದ ಹೂಗಳಿಗಿಂತಲೂ ಸುಂದರವಾಗಿದ್ದಾವೆ. ಥ್ಯಾಂಕ್ ಯು ಸೋ ಮಚ್ ಪೂಜಾ ಫಾರ್ ದಿಸ್. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ನಮಗೆ ಲೈಕ್ ನಾವು ಏನು ಲೈಕ್ ಮೇಡ್ ಫಾರ್ ಈಚ್ ಅದರ್ ಜೋಡಿ ಥರ ಏನೋ ಅಂತಾರಲ್ಲ, ಆ ಥರ ಅಲ್ಲ. ನಾವು ಎಲ್ಲ ಗಂಡ ಹೆಂಡ್ತಿ ಥರ ವಿ ಫೈಟ್ ಈಚ್ ಅದರ್, ವಿ ಗೆಟ್ ಆ್ಯಂಗ್ರಿ ಆನ್ ಈಚ್ ಅದರ್, ವಿ ಕಂಪ್ಲೇನ್, ವಿ ನ್ಯಾಗ್, ವಿ ಫೈಟ್, ಲೈಕ್ ಎಲ್ಲರ ಥರನೇ, ಎಲ್ಲ ರಿಲೇಷನ್ಶಿಪ್ಗಳ ಥರನೇ ನಮ್ಮದು ಒಂದು ರಿಲೇಷನ್ಶಿಪ್ಪು. ಸೊ ಮೇಡ್ ಫಾರ್ ಈಚ್ ಅದರ್ ಅಲ್ಲದೇ ಇದ್ರೂ ವಿ ಆರ್ ಟ್ರೈಂಗ್ ಟು ಮೇಕಿಂಗ್ ಫಾರ್ ಈಚ್ ಅದರ್. ಆ ಪ್ರೊಸೆಸ್ಸಲ್ಲಿ ಇರ್ತೀವಿ. ಅಂದರೆ ಕೊನೆವರೆಗೂ ಅದು ಹಾಗೇ ಇರಬೇಕು. ಒಂದು ಸಲ ಮೇಡ್ ಫಾರ್ ಈಚ್ ಅದರೇ ಆದರೆ ವಾಟ್ ನೆಕ್ಸ್ಟ್ ಅನ್ನೋದಾಗುತ್ತೆ. ಸೊ ಕೊನೆಯವರೆಗೂ ಐ ಥಿಂಕ್ ನಾವು ಲೈಕ್ ವಿ ವಿಲ್ ಬಿ ಟ್ರೈಂಗ್ ಟು ಮೇಕ್ ಫಾರ್ ಈಚ್ ಅದರ್, ಮೇಕಿಂಗ್ ಫಾರ್ ಈಚ್ ಅದರ್ ಅಂತ ಅನಿಸುತ್ತೆ. ಸೊ ಎಸ್, ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ನಾವು 4 ವರ್ಷ ನಮ್ಮ ವಿವಾಹ ಜೀವನವನ್ನು ಮುಗಿಸಿ 5ನೇ ವರ್ಷಕ್ಕೆ ಕಾಲಿಡ್ತಿರೋದಕ್ಕೆ ಇದು ಅತ್ಯಂತ ಪ್ರೀಷಿಯಸ್ ಆದ ಗಿಫ್ಟ್ ಅಂತ ನಾನು ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು.